ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ನನ್ನ ಫ್ರೆಂಡ್ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದು. ಸೊ ಅಲ್ಲಿಗೆ ಹೋಗಿದ್ದೆ ಆ್ಯಂಡ್ ನಮ್ಮ ಮನೇಲಿ ನಾನು ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಮಾಡಿದ್ದೆ. ಸೊ ಆ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆ ತನಕ ನೋಡಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಬೆಳಗ್ಗೆನೇ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಹೋಗಿದ್ದೆ. ಸೊ ಹೋದ ವರ್ಷ ನಾನು DIY ಮಾಡಿದ್ದೆ. ಸೊ ಆ ವಿಡಿಯೋನ ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಸಲ ನಾರ್ಮಲಾಗಿ ಒಂದು ಪೀಠ ತೊಗೊಂಬಂದಿದ್ದೆ. ಸೊ ಅದ್ರ ಮೇಲೆ ಕೃಷ್ಣನ ವಿಗ್ರಹ ಇಟ್ಟು, ಹಾಗೆ ಒಂದು ಚಿಕ್ಕ ನವಿಲಿತ್ತು, ಹಾಗೆ ನವಿಲ್ಗೆರೆ ಇಟ್ಟು ನಾರ್ಮಲಾಗಿ ಮುಂದೆ ತುಪ್ಪದ ದೀಪ ಹಚ್ಚಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ಸೋಮವಾರ ಇತ್ತು, ಹಾಗೆ ಶಿವನಿಗೆ ಕೂಡ ಶಾವಂತಿಗೆ ಹೂವದು ದಿಂಡು ಹಾಕಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟೇ ಸಿಂಪಲ್ಲಾಗಿ ಈ ವರ್ಷ ನಾನು ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಮಾಡಿದೆ. ಅದಾದಮೇಲೆ ಆಫೀಸಿಗೆ ಹೋಗಿ ಸಂಜೆ ನಾನು ಮತ್ತು ವರ್ಷ ಪ್ರೀತು ಮನೆಗೆ ಮಾಡಿ. ಪ್ರೀತು ಟ್ಯೂಷನ್ ಎಲ್ಲ ಮಾಡ್ತಾಳೆ. ಟ್ಯೂಷನರ್ ಕಂಡಕ್ಟೆಡ್ ಇಯರ್ ಅಂತೆಲ್ಲ ಹಾಕಿದಲ್ಲ. ನನ್ನನ್ನು ವರ್ಷನ ಪ್ರೀತು ಇನ್ವೈಟ್ ಮಾಡಿದ್ಲು. ಸೊ ಕೃಷ್ಣ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಳೆ ಪ್ರೀತು. ಅವಳಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಸೊ ಆ ರೀಸನ್ಗೆ ಹೋಗಿದ್ವಿ. ಸೊ ಅವಳು ಲಾಗ್ ಮಾಡ್ತಾಯಿದ್ಲು. ಆ ರೀಸನ್ಗೆ ಅವಳು ಕ್ಯಾಮ್ರಾ ಇಟ್ಕೊಂಡಿದ್ವಿ. ಒಳಗಡೆ ಹೋಗಿದ ತಕ್ಷಣ ಅದೇ ಡಿಸ್ಕಷನ್ ನಡೀತಾ ಇತ್ತು. ಸೊ ನೀನು ಕ್ಯಾಮ್ರಾ ಇಟ್ಕೊ, ನಾನು ಕ್ಯಾಮ್ರಾ ಇಟ್ಕೊತೀನಿ, ಬರೀ ಇದೇ ಆಗೋಯ್ತು ಲಾಗರ್ಸ್ ಕತೆ ಅಂತ. ನಾನು ಅವಳನ್ನ ರೇಗಿಸೋದು, ಅವಳು ನನ್ನ ರೇಗಿಸೋದು. ಆ್ಯಂಡ್ ಆ ಕಂಟೆಂಟು ನನಗೆ ಕೊಡು, ಈ ಕಂಟೆಂಟ್ ನೀನು ತಗೋ ಅಂತ ಆ ಒಂದು ಸಿಂಕೆ ನಡೀತಾ ಇತ್ತು. ನಮಗೇನು ಅಷ್ಟು ಅಡ್ರೆಸ್ ಕನ್ಫ್ಯೂಸ್ ಆಗಲಿಲ್ಲ. ಸೊ ಹೋಗಿದ್ಮೇಲೆ ಅದನ್ನ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಎಲ್ಲೆಲ್ಲೂ ಕೃಷ್ಣ 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 ಭಕ್ತೆ. ನಾ ಮನೆ ಇಟ್ಕೊಂಡಿಲ್ಲ. ದ ಕ್ರೆಡಿಟ್ಸ್ ಗೋಸ್ ಟು ಪ್ರೀತು. ಪ್ರೀತು ಕಣೆ, ನೀನಲ್ಲ. ನಾನು ತಗೊಳ್ಳೋದು ಇಲ್ಲ ಪಾಪ, ಅವಳು ಅಷ್ಟು ಕಷ್ಟಪಟ್ಟು ಮಾಡಿದಾಳೆ. ನಾವು ಬಂದಿದ್ದು ಕೃಷ್ಣಂಗೆ ಇಷ್ಟ ಆಗ್ಬಿಟ್ಟಿದೆ ನೋಡಿ ಗೈಸ್. ಇವಳು ಕೊಳಲ್ ಬಗ್ಗೆ ಇವಾಗ ಮಾತಾಡೋದು. ವರ ಕೊಟ್ರು ಕೃಷ್ಣ ನೋಡಿ, ಅಬ್ಸರ್ವ್ ಮಾಡಿದ್ರಾ? ನಂಗೆ ನೀನು ಪೂಜೆ ಮಾಡಿರೋದು, ಫುಲ್ ಪೂಜೆ ಮಾಡಿರೋದು ಇಷ್ಟ. ನಾವೇ ಹೆಂಗೆ ಲಕ್ಷ್ಮಿ ಹಬ್ಬ ಮಾಡ್ತೀವೋ ಆ ಥರ ಪ್ರೀತು ಇದು ಮಾಡಿದ್ದಾಳೆ ಕೃಷ್ಣ ಜನ್ಮಾಷ್ಟಮಿ. ಇಸ್ಕೊಳ ನೀನೇ ಹಚ್ಬಿಡ ಫಸ್ಟ್. ಸ್ವಲ್ಪ ಸ್ವಲ್ಪ ಹಾಕು. ಒಬ್ಬಟ್ಟು ಮಾಡಿದ್ಯೇನೆ? ಸೀರಿಯಸ್ಲಿ ಇಲ್ಲ ಕಡೆ, ಚೆನ್ನಾಗಿ ಮಾಡಿರ್ತೀಯ ಬಿಡ ಅನ್ಸುತ್ತೆ. ಇವಳು ಸಾಸ್ ಬಾಟ್ಲನ್ನೇ ಹಂಗೆ ತಿನ್ನೋಳಗೆ. ಮತ್ತೆ ಒಬ್ಬಟ್ಟೆಲ್ಲ ಯಾವ ಸ್ವೀಟ್ ಹೇಳೋಳಗೆ. ಚೆನ್ನಾಗಿ ಮಾಡಿದ್ಯಾ? ನಿಮ್ಗೇನು ಬೇಡಪ್ಪ, ಚೇರ್ ಕ್ಯೂಟ್ ಆಗಿದೆ. ವರ್ಷ ಕೂತ್ಕೋ ಬಾ. ಹೆಂಗಿಡ್ತಾಳ, ಕ್ಯೂಟ್ ಆಗಿದೆ ಚೇರು. ಇಲ್ಲಿ ನೋಡಿ, ಅಣ್ಣ ಮತ್ತೆ ಪ್ರೀತು ಗೈಸ್. ಇವು ಕಣ್ಣೇ ಬಿಡ್ತಿಲ್ವಲ್ಲ ಇವಳು. ನೋಡಿ ಇಲ್ಲಿ, ಹಾಯ್ ಇಲ್ವಾ? ನೀನು ಕೊಡ್ತೀನಿ ಹಂಗಾದ್ರೆ. ಗೈಸಿದ್ನ ಇಲ್ಲ ಅನ್ಸೋಳೆ ನೋಡಿ. ಕುಂಕುಮಕ್ಕೆ ರೆಡಿ ಮಾಡ್ತಿದ್ದಾಳೆ ಗೈಸ್, ಏನೇನೆಲ್ಲ ಕೊಡ್ಬೇಕಂತ. ಪ್ಲೀಸ್ ಯಾವುದು ಹಂಗೆ ಒಂದು ಎರಡು ಲೈನ್ ಹೇಳು. ಅವಳೇನು ಹೇಳೋದಲ್ಲಿ? ಓಹೋ ಹೇಳೇ. ನೋಡಿದ್ರಲ್ಲ ಯಾವ ಥರ ಮಾಡಿದ್ಲು ಕೃಷ್ಣ ಜನ್ಮಾಷ್ಟಮಿ ಪ್ರೀತು ಅಂತ. ತುಂಬಾ ಇಷ್ಟ ಆಗಿತ್ತು ನನಗೂ. ಆ್ಯಂಡ್ ಇವಾಗ ವರ್ಷಂಗೆ ಕಾಲು ಎಳಿತಿದ್ದೆ ಹಾಡು ಹೇಳು ಅಂತ. ಅವಳು ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ಅವಳದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಫುಲ್ ಸಾಂಗ್ಸ್ ಹಾಡಿ ಆಗ್ತಾ ಇರ್ತಾಳೆ. ಆ್ಯಂಡ್ ಫೈನಲಿ ಕೂಡ ಹಾಡಿದ್ಲು ಒಂದು ಕೃಷ್ಣಂದು ಹಾಡು. ಸೊ ಆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಜಾಸ್ತಿ ರಾ ಕ್ಲಿಪ್ ಶೇರ್ ಮಾಡಿದ್ದೀನಿ. ಮಂದೆ ಮಂದೆಯಲಿ ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋಬಿಯ ಚೆಲುವ ಕೃಷ್ಣ
ಪಿಳ್ಳಂಗು ವಿಯ ಚೆಲುವ ಕೃಷ್ಣನು ಎಲ್ಲಿ ನೋಡಿದಿರಿ. ಥ್ಯಾಂಕ್ ಯು ವರ್ಷ. ಎಸ್, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಬಿಕಾಸ್ ನಾವು ಹೋಗೋದು ಸಂಜೆ ಆಗುತ್ತೆ ಅಲ್ವಾ. ಸೊ ಆ ರೀಸನ್ಗೆ ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಒಂದು 1.5 hour ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೊಟ್ಟಿದ್ದು. ಒಂದು ಗುಡ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಕಮ್ಮಿ ಟೈಮಲ್ಲೇ. ಆ್ಯಂಡ್ ಇವಾಗ ನನಗೆ ಅರ್ಶಿನ ಕುಂಕುಮ ಹಾಗೆ ವರ್ಷಂಗೆ ಅರ್ಶಿನ ಕುಂಕುಮ ಕೊಟ್ಟು ಸರಿನಪ್ಪ. ಒಂದು ಹೊತ್ತು ಮಾಡ್ತೀನಿ ಅಂದ್ಕೊಂಡಿದ್ದೆ, ತುಳಿದಿಲ್ವೇ ಗೂಬೆ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಬೇಗ ಆದಷ್ಟು ಬೇಗ ಪುಟ್ ಕೃಷ್ಣ ಬರಲಿ. ಎಸ್, ಅಷ್ಟಾಗಿ ಪ್ರೀತು ಮನೆಯಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಟೈಮ್ ಕಮ್ಮಿ ಇತ್ತು. ಅದಕ್ಕೆ ಸಿಂಪಲ್ಲಾಗಿ ಲಾಗ್ ಶೇರ್ ಮಾಡಿಕೊಂಡೆ. ಆ್ಯಂಡ್ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಇವತ್ತು ಶುಕ್ರವಾರ ನಮ್ಮ ಮನೇಲಿ ಪೂಜೆ ಯಾವ ಥರ ಮಾಡಿದೆ ಅಂತ. ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಇವಾಗ ಬನಶಂಕರಿ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀನಿ. ಆ್ಯಂಡ್ ಈ ವಾರ ಬಂದುಬಿಟ್ಟು 8ನೇ ವಾರ. ಸೊ ಇವತ್ತು ಅಮ್ಮನವರಿಗೆ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೆ, ಪೀಠ ಮೇಲೆ ಕೂರಿಸಿ ನೀವು ನೋಡ್ಬೋದು. ಎಸ್, ಅರೌಂಡ್ ಒಂದು 8:40 ಆಗಿತ್ತು ನಾವು ದರ್ಶನ ಮುಗಿಸ್ಕೊಂಡು ಈಚೆ ಬರೋಷ್ಟರಲ್ಲಿ. ಸೊ ಇದು 8ನೇ ವಾರದ್ದು. ನೆಕ್ಸ್ಟ್ ವಾರ ನಂದು ಎಂಡು, 9ನೇ ವಾರಕ್ಕೆ ಹೆಂಡ್ ಮಾಡ್ತೀನಿ. ಸೊ ಆ ಒಂದು ವೀಡಿಯೋದು ಪೂರ್ತಿ ಲಾಗ್ ಶೇರ್ ಮಾಡ್ಕೊತೀನಿ. ಬಿಕಾಸ್ ಒಂದು 2-3 ಜನ ನನ್ನ ಕೇಳಿದ್ದಾರೆ ಎಷ್ಟನೇ ವಾರಕ್ಕೆ ಎಂಡ್ ಮಾಡಬೇಕು, ಯಾವ ಥರ ಎಂಡ್ ಮಾಡಬೇಕು, ಏನೇನೆಲ್ಲ ಕೊಡಬೇಕು ಅವತ್ತಿನ ದಿನ ಅಂತ. ಸೊ ಆ ಒಂದು ವೀಡಿಯೋನ ಪೂರ್ತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ನಂದು ಒಂದು ಶಾರ್ಟ್ಸು 50K ಓಡಿದೆ. ಸೊ ತುಂಬಾ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಇವತ್ತಿನ ದಿನ ಆಗಲೇಬೇಕು ಅಂತ ಇಷ್ಟಪಡ್ತಿದ್ದೆ. ಸೊ ಫೈನಲಿ ಆಯಿತು. ಅರೌಂಡ್ ಒಂದು 9 o'clockಗೆ ನಾವು ಆಫೀಸಿಗೆ ಹೋಗಬೇಕಾಗಿತ್ತು. ಸೊ ಲೇಟ್ ಆಯಿತು ಅಂದ್ಬಿಟ್ಟು ನಾನು ನನ್ನ ತಂಗಿ ಆಟೋದಲ್ಲೇ ಹೋದ್ವಿ. ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಎಸ್, ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.